ಮಾಡ್ಕೊಂಡ್ರೆ ಅದಕ್ಕಾಗಿ ರಾಜ್ಯದ ವಿದ್ಯಾರ್ಥಿಗಳ ಪರವಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ಶಿವಸೇನೆ ಹಗಲು ರಾತ್ರಿ ಕಣ್ ತೆರ್ಕೊಂಡು ಕಾಯ್ತಿರ್ತದೆ. ಏನಾದರೂ ಅನ್ಯಾಯ ಆದ್ರೆ ಅವ್ರ ಪರವಾಗಿ ಹೋರಾಟವನ್ನು ಮಾಡ್ಲಿಕ್ಕೆ ನಾವು ಗಟ್ಟಿದ್ದೀವಿ ಸರ್. ಇನ್ನೊಂದು ಕ್ವಶನ್ ರೀ, ರಾಜ್ಯ ಸರ್ಕಾರಕ್ಕೆ ನೀವು ಈ ರೀತಿಯಾಗೂ ಆಗ್ರಹಿಸಬಹುದು ಅಂತಕ್ಕಂಥ ಒಂದು ಪ್ರಶ್ನೆ ಇಲ್ಲ ಅಂದ್ರೆ ಕೇಳಿ ಬರ್ತಾವೆ. ಯಾವ ರೀತಿ ಅಂದ್ರೆ ವಯೋಮಿತಿಯನ್ನು ಸಡಿಲಿಕೆ ಮಾಡೋದ್ರ ಹೊರತಾಗಿ ವಯೋಮಿತಿಯ ಆಧಾರದ ಮೇಲಿನ ನೇಮಕಾತಿ ಮಾಡ್ಕೊಳ್ಬೋದಿತ್ತು ಅಂತಕ್ಕಂಥ ಒಂದು ಆಕಾಂಕ್ಷಿಗಳ ಒಂದು ಬೇಡಿಕೆ ಆಗಿದೆ. ಆ ರೀತಿ ಆಗಲಿಕ್ಕೆ ಆಗೋದಿಲ್ಲ ಸರ್. ಒಂದು ರೋಸ್ಟರ್ ಇರ್ತದೆ, ವಿದ್ಯಾರ್ಥಿ ಕ್ವಾಲಿಫಿಕೇಶನ್ ಕಲ್ತವ್ರಾಗಿರ್ಬೋದು, ಹೊಸದಾಗಿ ಬಂದವರಾಗ್ಬೋದು. ವಯೋಮಿತಿ ಅಂದರೆ ಕೆಳಗಿದ್ದವ್ರು ಮತ್ತು ವಯೋಮಿತಿ ಬರ್ತದೆ. ಆ ರೀತಿ ಸರ್ಕಾರದ ಒಂದು ನಿಬಂಧನೆ ಇರ್ತವೆ. ನಾವು ಹೇಳೋದು ಹೆಚ್ಚಿನ ಪೋಸ್ಟ್ಗಳನ್ನು ಕಾಲ್ಫಾರ್ ಮಾಡ್ಕೋರಿ, ಹಣ ಇಲ್ಲದ ಭ್ರಷ್ಟಾಚಾರ ಮುಕ್ತವಾಗಿ ವಿದ್ಯಾರ್ಥಿಗಳು ನೇಮಕ ಮಾಡ್ಕೊಂಡ್ರೆ ರಾಷ್ಟ್ರ ಭ್ರಷ್ಟಾಚಾರ ರಾಜ್ಯ ಭ್ರಷ್ಟಾಚಾರ ಮುಕ್ತ ಆಗ್ಲಿಕ್ಕೆ ಆಗ್ತದೆ. ಮೊನ್ನೆ ಸೇಮ್ ಅವರು ಒಂದು ಮಾತು ಹೇಳಿದ್ರು, ಭ್ರಷ್ಟಾಚಾರ ಮುಕ್ತ ರಾಜ್ಯ ನಾನು ಮಾಡ್ತೀನಿ ಅಂತ ಹೇಳಿದ್ರು. ನಾನು ಅದಕ್ಕೆ ಹೇಳೀನಿ, ಭ್ರಷ್ಟಾಚಾರ ಮುಕ್ತ ರಾಜ್ಯ ನೀವು ಮೊದಲು ಮಾಡಬೇಕಾದ್ರೆ ಭ್ರಷ್ಟಾಚಾರ ಮುಕ್ತ ನೇಮಕಾತಿ ಮಾಡ್ಕೊಳ್ರಿ, ಅವಾಗ ರಾಜ್ಯ ಮುಕ್ತ ಆಗ್ತದೆ ಅಂತ ಹೇಳೀನಿ. ಎಲ್ಲದಕ್ಕೂ ಸ್ಪಂದನೆ ಮಾಡ್ಯಾರ. ವಿದ್ಯಾರ್ಥಿಗಳ ಜೊತೆಗೆ ರೈತ ಸಂಘ ಇರ್ತದೆ ಅಂತೇಳಿ ಒಂದು ಬೆಂಬಲವನ್ನು ಅರ್ಪಿಸ್ತೀವಿ ಸರ್. ಕೊನೆಯದಾಗಿರಿ ಸರ್, ಬಿಡದಿ ಟೌನ್ಶಿಪ್ ಸರ್, ಅದ್ರ ಬಗ್ಗೆ ಏನು 100% ರೈತರ ಪರವಾಗಿ ಇರ್ತೀವಿ ಸರ್. ಇನ್ನು ಕೆಲವೇ ದಿನದೊಳಗೆ ಚುನಪ್ಪ ಪೂಜಾರಿ ಮತ್ತು 31 ಜಿಲ್ಲೆಗಳ ನಮ್ಮ ಸಂಘಟನೆ ರೈತ ಮುಖಂಡರ ಕರ್ಕೊಂಡು ಬಿಡದಿ ಏನು ರೈತರು ಹೋರಾಟ ಮಾಡ್ತಾ ಇದ್ದಾರೆ, ರೈತರ ಪರವಾಗಿ ಹೋಗಿ ನಿಂತು ಸರ್ಕಾರದ ವಿರುದ್ಧವಾಗಿ ಮಾತನಾಡ್ತೀವಿ. ಗಟ್ಟಿ ಹೋರಾಟಕ್ಕೆ ನಮ್ಮದು ಬೆಂಬಲ ಇರ್ತದೆ ಸರ್. ಇನ್ನೊಂದ್ರಿ, BJP ಆಮೇಲೆ JDS ಪಕ್ಷದವರು ಸಹ ಏನಪ್ಪ ಅಂದ್ರೆ ಅಭಿಮತ ತೋರಿಸ್ತಾ ಇದ್ದಾರೆ, ಬಿಡದಿ ಟೌನ್ಶಿಪ್ ಪರವಾಗಿ ಬೆನ್ನಿಗೆ ನಿಲ್ತಕ್ಕಂಥ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಇದಕ್ಕೇನು ಸರ್? ಏನಾಗ್ತದ, ವಿರೋಧ ಪಕ್ಷ ಆಡಳಿತ ಪಕ್ಷದ ಕಾವಲು ನಾಯಿ ಅಂತೇಳಿ ಸಂವಿಧಾನ ಹೇಳ್ತದೆ. ಇವ್ರ ಅಧಿಕಾರ ಇದ್ದಾಗ ಅದನ್ನು ಸಾಕಷ್ಟು ತಡಿಬೋದಾಗಿತ್ತು. ಕಬ್ಬಿನ ಬಿಲ್ BJP ಗೌರ್ಮೆಂಟ್ ಇತ್ತಲ್ಲ, ಅವಾಗ 5,000 ರೂಪಾಯಿ ಕಬ್ಬಿನ ಬಿಲ್ ಕೊಡ್ಬೋದಾಗಿತ್ತಲ್ಲ, ಕೊಟ್ಟಿಲ್ಲ. ಈಗ ಹೋರಾಟ ಮಾಡಕತ್ತಾರೆ. ನಾಳೆ ಇವ್ರು ಬಂದು ರೈತ ವಿರೋಧ ಮಾಡೇ ಮಾಡ್ತಾರೆ. ನಮಗೆ BJP ಇರಲಿ, ಕಾಂಗ್ರೆಸ್ ಇರಲಿ, JDS ಇರಲಿ ಏನು ಸಂಬಂಧ ಇಲ್ಲ. ರೈತ ವಿರೋಧಿ ಯಾವುದೇ ಸರ್ಕಾರ ಬಂದರೂ ಸಹಿತ ಅದರ ವಿರುದ್ಧವಾಗಿ ಗಟ್ಟಿಯಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ಶಿವಸೇನೆ ನಿಲ್ತದೆ. ನಾವು BJP, ಕಾಂಗ್ರೆಸ್, JDS ನಮಗೆ ಸಂಬಂಧ ಇಲ್ಲ. ಅವ್ರ ಹೋರಾಟ ಅವ್ರ ಪರವಾಗಿ ಇರ್ತದೆ. ನಮ್ಮದು ರಾಜಕೀಯ ಮುಕ್ತವಾಗಿರ್ತಕ್ಕಂಥ ಧರ್ಮಾತೀತ, ಜಾತ್ಯತೀತ, ಪಕ್ಷಾತೀತವಾಗಿ ಮುಕ್ತವಾಗಿ ಹೋರಾಟ ಅಂದ್ರೆ ಅದು ನಮ್ಮ ರೈತ ಸಂಘ ಹೋರಾಟ ಇರ್ತದೆ.